ಹಲೋ ಆಲ್, ಮಂಡೇ ಮಾರ್ನಿಂಗ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ದೇವಸ್ಥಾನದಲ್ಲೆಲ್ಲ ಪೂಜೆ ಇತ್ತು. ಸೊ ಅದಕ್ಕೋಸ್ಕರ ಇಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನನಗೆ ಚಾನಲ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಚಟ್ನಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ರೈಸ್ ಮಾಡ್ಕೊತಿದ್ದೆ ಲಂಚ್ಗೆ. ಮಕ್ಕಳೆಲ್ಲ ಬೇಗ ಸ್ಕೂಲಿಂದ ಬರ್ತಾರೆ ಅಂತ. ರೈಸ್ ಆದಮೇಲೆ ನಾನು ಬಸ್ಸಾರು ಮಾಡೋಣ ಅಂತ ಹುರುಳಿಕಾಳು ಹಾಕಿ ಬಸ್ಸಾರು ಮಾಡ್ತಿದ್ದೆ. 2 ಕಪ್ಪು ಹುರುಳಿಕಾಳು ತೊಗೊಂಡೆ. 2 ಟೈಮ್ಗೆ ಆಗುತ್ತೆ ನಮಗೆ. 2 ಕಪ್ ಹುರುಳಿಕಾಳು ಹಾಗೆ 4 ಕಪ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಹಾಗೆ ಒಂದು ಪಕ್ಕದಲ್ಲಿ ಕಡಾಯಿ ಇಟ್ಕೊಂಡು ಒಂದು ಈರುಳ್ಳಿ, ಹಾಗೆ ಒಂದು ತುಳಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು 5ರಿಂದ 6 ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ ಖಾರ ಏನಾದರೂ ಬೇಡ ಅಂದರೆ ಹಾಕ್ಕೊಳ್ಳೋದೇನು ಬೇಡ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 7ರಿಂದ 8 ಮೆಣಸು ಹಾಕ್ಕೊಂಡು ಒಂದು 2 ಕಾಳು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಸ್ಸಾರಿಗೆ ಫ್ರೈ ಮಾಡಿಕೊಂಡೆ. ಬೇಕು ಅಂದರೆ ನೀವು ಕರಿಬೇವಿನ ಸೊಪ್ಪು ಹಾಕ್ಬೋದು. 1 ಜಾರ್ಗೆ ನಾನು ಅರ್ಧ ಚಿಪ್ಪು ತೆಂಗಿನ ತುರಿ, ಹಾಗೆ 2 ಸ್ಪೂನ್ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಒಂದು ಚೂರಾಗೋಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋವಂಥ ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿನ ಏನು ನಾನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ರುಬ್ಕೊಂಡೆ. ಹಾಗೆ ಇಲ್ಲಿ ಇಷ್ಟು ಹುರುಳಿಕಾಳು 4 ಸತಿ ಕೂಗಿಸ್ಬೇಕು. ಟೊಮ್ಯಾಟೊ 2 ಹಾಕಿ ಬೇಯಿಸ್ಕೊಂಡಿದ್ದೆ, ಮತ್ತು ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿಯಾಗಿ ಮೆತ್ತಗೆ ಬೆಂದಿರಬೇಕು. ಹಾಗೆ ಒಂದು ಪಾತ್ರೆ ಇಟ್ಕೊಂಡೆ. ನಾನೇನು ಬೇಯಿಸಿಟ್ಕೊಂಡಿದ್ದೆ 2 ಟೊಮ್ಯಾಟೊ ಮತ್ತು ಹುರುಳಿಕಾಳನ್ನ ಚೆನ್ನಾಗಿ ಹಾಕಿ ಅದನ್ನೆಲ್ಲ ಸೋಸ್ಕೊಂಡೆ. ಹಾಗೆ ಚೆನ್ನಾಗಿ ನೀರೆಲ್ಲ ಕೆಳಗೆ ಬರಬೇಕು, ಅಲ್ಲಿ ತನಕ ಸೋಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಒಂದು 2-3 ಸ್ಪೂನ್ ಆಗೋಷ್ಟು ಹುರುಳಿಕಾಳು ಹಾಕಿ ರುಬ್ಕೋಬೇಕು. ಬಸ್ಸಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ತರತರಿಯಾಗಿ ರುಬ್ಕೊಂಡು ಹಾಗೆ ಕಾಯಿಸ್ಕೊಂಡು ನಾವೇನು ಬಸ್ದಿಟ್ಕೊಂಡಿರ್ತೀವೋ ಅಂತ ನೀರಿಗೆ ಅದಕ್ಕೆ ಒಂದು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಚೆನ್ನಾಗಿ ತಿರ್ಸ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆ ಕೊಡೋಣ. ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡೆ. ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಹಾಕಿದೆ. ಚೆನ್ನಾಗಿ ಸಾಂಬಾರು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಹದವಾಗಿ. ಒಂದು ಕಡಾಯಿ ತೊಗೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡೆ. ಒಂದು ಬೆಳ್ಳುಳ್ಳಿನೆಲ್ಲ ಸುಲಿದಿಟ್ಕೊಂಡು ಚೆನ್ನಾಗಿ ಜಜ್ಕೊಂಡು ಅದಕ್ಕೆ ಹಾಕ್ಕೊಂಡೆ. ಹಾಗೆ ಒಂದು ಈರುಳ್ಳಿ ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿರುವಂಥದ್ದನ್ನು ಸಹ ಹಾಕ್ಕೊಂಡೆ. ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ನಾವು ಒಗ್ಗರಣೆ ಮಾಡುವಾಗ ಕೆಂಪಗಾಗಬೇಕು, ಆಗ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ಈ ರೀತಿ ಕೆಂಪಗೆ ಫ್ರೈ ಆದರೆ ತುಂಬಾ ಪಲ್ಯ ಚೆನ್ನಾಗಿ ಬರುತ್ತೆ. ಬಸ್ದಿಟ್ಕೊಂಡಿರುವಂಥ ಹುರುಳಿಕಾಳು ಸಹ ಹಾಕ್ಕೊಂಡೆ. ಹುರುಳಿಕಾಳನ್ನ ನೀವು 4 ಸತಿ ಕೂಗಿಸ್ಕೋಬೇಕಾಗುತ್ತೆ. 2-3 ಸತಿ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ 4 ಸತಿ ಕೂಗಿಸ್ಕೊಳ್ಳಿ. ಉಪ್ಪು ಹಾಕಿ ಟೊಮ್ಯಾಟೊ ಬೇಕು ಅಂತಂದ್ರೆ ಫ್ರೈ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬೇಡ. ಹಾಗೆ ನಾನು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹುರುಳಿಕಾಳು ಬಸ್ಸಾರಂತೂ ಮುದ್ದೆ ಜೊತೆ ತುಂಬಾ ಸೂಪರ್ ಆಗಿರುತ್ತೆ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದರು. ನೋಡಿ, ಈ ರೀತಿ ಬಿಡಿ ಬಿಡಿಯಾಗಿ ಮಾಡಬೇಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಸಾಂಬಾರೆಲ್ಲ ಕಾಯ್ತಾ ಇದೆ, ಅಷ್ಟರಲ್ಲಿ ಪಲ್ಯ ಎಲ್ಲ ರೆಡಿಯಾಗಿತ್ತು. ಮುದ್ದೆ ರೈಸ್ ಜೊತೆ ಎಲ್ಲ ಮಕ್ಕಳು ಊಟ ಮಾಡಿದ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.